ಬುದ್ಧಿ ಅನ್ನೋದು ಅಲ್ಲಿ ಬರುತ್ತೆ. ರಾಜಯೋಗದ ಬುದ್ಧಿನೂ ತುಂಬ ವಿವೇಕದಲ್ಲಿ ಕೆಲಸ ಮಾಡ್ತೀರಾ. ಜ್ಞಾನನೂ ತಾನಾಗ್ತಾನೆ ಬರುತ್ತೆ. ಮೂರೂ ನಿಮ್ಮನ್ನು ಆಶ್ರಯಿಸ್ಕೊಂಡು ಬರುತ್ತೆ. ನೋಡಿ, ನೀವೇನೂ ಮಾಡಬೇಕಾಗಿಲ್ಲ, ಅದೇ ನಿಮ್ಮನ್ನು ಆಶ್ರಯಿಸ್ಕೊಂಡು ಬರುತ್ತೆ. ನನಗೇನು ಬೇಡ, ನನ್ನ ಜ್ಞಾನ ಯೋಗ, ಬರೀ ನನ್ನ ಜ್ಞಾನ ಅಂತ ಕುತ್ಕೊಳ್ಳಿ. ಅವನ ಹತ್ರ ಒಳ್ಳೆ ಕರ್ಮ ಮಾಡಿಸುತ್ತೆ, ಒಳ್ಳೆ ಭಕ್ತಿ ಭಾವ ತುಂಬುತ್ತೆ ಅವನಲ್ಲಿ. ಬುದ್ಧಿ ಅವನಿಗೆ ಚುರುಕಾಗಿರುತ್ತೆ. ಅವನು ಎಂಥ ಸೇವೆ ಮಾಡ್ತಾನೆ ಪ್ರಪಂಚಕ್ಕೆ, ಜ್ಞಾನಯೋಗಿ. ಹಾಗೆ ಭಕ್ತಿಯೋಗಿನೂ ಕೂಡ, ರಾಜಯೋಗಿನೂ ಕೂಡ, ಕರ್ಮಯೋಗಿನೂ ಕೂಡ. ಆದರೆ ನಿಮಗೇ ಗೊತ್ತಿಲ್ಲದೆ ಇದ್ರೆ ನೀನು ಎಲ್ಲಿಂದ ಶುರು ಮಾಡ್ತೀಯಾ ಅಂತ ನೀನು ಗೊತ್ತಿರಬೇಕು. ನಾನಿವತ್ತು ಉಪ್ಪಿಟ್ಟು ಮಾಡ್ತೀರಾ, ನಾನು ಸ್ವೀಟ್ ಮಾಡ್ತೀರಾ, ಅದಕ್ಕೆ ಸರಿಯಾಗಿ ಸಾಮಗ್ರಿ ಹುಡುಕ್ಬೇಕಲ್ವ. ನೀವು ಪ್ರಾರಂಭದಲ್ಲಿ ಅದು ಸೂಟ್ ಆಗೋ ಮಂತ್ರ ನಾನು ಕೊಡ್ಬೇಕು. ಯೂಶಲ್ ಆಗಿ ಹಂಗೆ ಹೇಳಿದಾಗ ಕೆಲವರು ಹೇಳ್ತಾರೆ, ಅಮ್ಮ ನಿಮಗೆ ಗೊತ್ತು ನಾನು ಯಾವ ಯೋಗಕ್ಕೆ ಲಾಯಕ್, ನೀವೇ ಡಿಸೈಡ್ ಮಾಡಿ. ಕೆಲವರು ಇಲ್ಲ ಇವನು ಹೇಳ್ತಾನೆ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸನ್ಯಾಸಿ ಆಗ್ತೀನಿ ಅಂತ, ನಂಗೆ ಅದಕ್ಕೆ ಸಹಾಯ ಮಾಡೋಕ್ಕೆ ಏನಾದ್ರು ಮಾಡಿ ಅಂತ ಹೇಳ್ತಾರೆ. ಆದರೆ ಅವ್ನು ಡಿಸೈಡ್ ಮಾಡಿಬಿಟ್ಟಿದ್ದಾನೆ, ನಾನು ಸನ್ಯಾಸ ತಗೋಬೇಕು, ನನ್ನ ಹಣೆಯಲ್ಲಿ ಬರ್ದಿದೆ.